ಬೆಂಗಳೂರಿನಲ್ಲಿ ಮತ್ತೆ ಕಸ ವಿಲೇವಾರಿಯಲ್ಲಿ ವ್ಯತ್ಯಯ ಆಗಿದೆ. ಜಿಬಿಎ ವ್ಯಾಪ್ತಿಯಲ್ಲಿ ತಾರಕಕ್ಕೇರುವಂಥದ್ದು ಕಸ ವಿಲೇವಾರಿ ಬಿಕ್ಕಟ್ಟು. ಕಸ ಎತ್ತದೆ ಪ್ರತಿಭಟನೆಗೆ ಇಳಿದಿರುವಂಥದ್ದು ಆಟೋ ಮತ್ತು ಟಿಪ್ಪರ್ ಚಾಲಕರು. ಕಸ ಎತ್ತುತ್ತಾ ಇಲ್ಲ, ಅವರು ಪ್ರತಿಭಟನೆಗೆ ಇಳಿದಿದ್ದಾರೆ. ಆಟೋ ಮತ್ತು ಟಿಪ್ಪರ್ ಚಾಲಕರು ಕಸವನ್ನು ಹಾಕಿಸ್ಕೊಳ್ತಾರಲ್ಲ, ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ಮನೆ ಮನೆ ಕಸ ಸಂಗ್ರಹಣೆ ಬಂದ್ ಆಗಿದೆ. ಮನೆ ಮನೆಗೂ ಹೋಗಿ ಕಸ ಸಂಗ್ರಹಣೆ ಮಾಡ್ತಾರಲ್ಲ, ಅದು ಬಂದ್ ಆಗಿದೆ. ಬೆಂಗಳೂರಿನ ಹಲವು ಭಾಗದ ರಸ್ತೆಗಳಲ್ಲಿ ಕಸದ ರಾಶಿ. ಯಾಕೆಂದ್ರೆ ತಗೊಂಡು ಹೋಗ್ತಾ ಇಲ್ಲ ಅಂದ್ರೆ ಇನ್ನೇನು ಮಾಡ್ತಾರೆ ಜನ? ಸೀದಾ ಹೋಗಿ ರಸ್ತೆ ಪಕ್ಕ ಬಿಸಾಕ್ತಾ ಇದ್ದಾರೆ. ಸೊ ಹೀಗಾಗಿ ಎಲ್ಲ ಕಡೆನೂ ಕೂಡ ಕಸದ ರಾಶಿ. ಕಸ ವಿಂಗಡಣೆ ಸಮಸ್ಯೆ ಹಿನ್ನೆಲೆಯಲ್ಲಿ ಕೆಲಸವನ್ನ ನಿಲ್ಲಿಸಿರುವಂಥದ್ದು ಪೌರ ಕಾರ್ಮಿಕರು. 3 ರೀತಿಯಲ್ಲಿ ಕಸ ವಿಂಗಡಣೆಗೆ ಕಾರ್ಮಿಕರಿಗೆ ಜಿಬಿಎ ತಾಕೀತನ್ನ ಮಾಡಿದೆ. 3 ರೀತಿಯಲ್ಲಿ ಕಸ ವಿಂಗಡಣೆ ಮಾಡಬೇಕು ಅಂತ. ಆದರೆ ಟ್ರೈನಿಂಗ್ ಇಲ್ಲದ ಆಟೋ ಚಾಲಕರು, ಹೆಲ್ಪರ್ಸ್ಗೆ ಸಂಕಷ್ಟ ಎದುರಾಗಿದೆ. ಇದರಿಂದಾಗಿ ಕೈಗಳಿಗೆ ಗಾಯ, ಚರ್ಮ ಕಾಯಿಲೆ ಬರುವಂತ ಆತಂಕ ಅವ್ರಿಗೆ ಎದುರಾಗಿದೆ. ಸೊ ಹೀಗಾಗಿ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಒಂದು ಟ್ರೈನಿಂಗ್ ಆದ್ರೂ ಕೊಡ್ಬೇಕಲ್ವಾ ಅಂತ ಅವ್ರು ಕೇಳ್ಕೊಳ್ತಾ ಇರುವಂಥದ್ದು. ಟ್ರೈನಿಂಗೇ ಇಲ್ದಲೆ ನಮಗೆ ಕಸ ವಿಂಗಡಣೆ ಮಾಡ್ಲಿಕ್ಕೆಲ್ಲ ಹೇಳ್ತಾ ಇದ್ದಾರೆ, ನಮಗೆಲ್ಲ ಗಾಯ ಆಗ್ತಾ ಇದೆ, ರೋಗ ಹತ್ಕೊಳ್ತಾ ಇದಾವೆ ಅಂತ. ಮೆಜೆಸ್ಟಿಕ್ ಸೇರಿದಂತೆ ನಗರದ ಹೃದಯ ಭಾಗದಲ್ಲೇ ಕಸದ ರಾಶಿ ಎದ್ದು ಕಾಣಿಸ್ತಾ ಇದೆ. ನಿಂತಲ್ಲೇ ನಿಂತಂತ ಕಸ ತುಂಬಿದ ಆಟೋ ಟಿಪ್ಪರ್ಗಳು. ಕಸ ಸಂಗ್ರಹಣೆ ಆಗದೆ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಇನ್ನು ಮತ್ತಷ್ಟು ಬಿಗಡಾಯಿಸಲಿದೆ ಕಸದ ಸಮಸ್ಯೆ ಅಂತ ಹೇಳಲಾಗ್ತದೆ. ಮತ್ತಷ್ಟು ಭಾಗಗಳಲ್ಲಿ ಕಸ ಎತ್ತೋದ್ರಲ್ಲಿ ನಾವು ಮುಂದಾಗೋದಿಲ್ಲ, ಕಸವನ್ನ ಎತ್ತಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈಗ ಆಲ್ರೆಡಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಇಲ್ಲಿ ನೋಡ್ತಾ ಇದೀವಲ್ಲ ಕಸದ ಸಮಸ್ಯೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನವರೇ ಗಾರ್ಬೇಜ್ ಸಿಟಿ ಮಾಡಿಬಿಟ್ಟಿದ್ದಾರೆ ಬಿಜೆಪಿಯವರು, ಅದು ಇದು ಅಂತೆಲ್ಲ ದೊಡ್ಡ ದೊಡ್ಡ ಹೋರಾಟ ಎಲ್ಲ ಮಾಡಿಬಿಟ್ರು. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಪೋಸ್ಟ್ ಮಾಡ್ತಾ ಇದ್ರು. ಅವರು ಇರುವಂತ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತ, ಸರಿಯಾಗಿ ಈ ಕಸವನ್ನ ಎತ್ತುತ್ತಾ ಇರುವಂತದ್ದು ಯಾವ ರೀತಿಯಾಗಿ ಸಮಸ್ಯೆ, ಮತ್ತೆ ಏನ್ ಕಾರಣ ಕಸ ಎತ್ತದಲ್ಲೇ ಇರುವಂತ ಅಂದ್ರೆ ಆ ರೀಸನ್ಸ್ ಅನ್ನ ನೋಡೋದಾದ್ರೆ? ಪೃಥ್ವಿ, ಕಸದ ಸಮಸ್ಯೆ ಯಾವ ಸರ್ಕಾರ ಬಂದ್ರೂ ಕೂಡ ಅದು ಮುಂದುವರಿತಾ ಇದೆ. ಆ ತೊಂದರೆ ಮುಂದುವರಿತಿರೋ ಕಾರಣಕ್ಕಾಗಿ ಸಿಲಿಕಾನ್ ಸಿಟಿ ಈಗ ಗಾರ್ಬೇಜ್ ಸಿಟಿ ಆಗಿ ಅಪಖ್ಯಾತಿಗೂ ಕೂಡ ಒಳಗಾಗ್ತಾ ಇದೆ. ಅದಕ್ಕೆ ಯಾವ ಸರ್ಕಾರನೂ ಕೂಡ ಕಡಿಮೆನಿಲ್ಲ. ಯಾಕಂದ್ರೆ ಈ ಬಾರಿಯ ಕಸದ ಸಮಸ್ಯೆಗೆ ಬಹಳ ಪ್ರಮುಖವಾದಂಥ ಕಾರಣ ಇರೋದು ಹಸಿ ಕಸ ಮತ್ತು ಒಣ ಕಸ ಸೆಗ್ರಿಗೇಷನ್ ಏನಿದೆ, ಇದನ್ನ ಒಂದು ವೇಳೆ ಜನರು ಏನಾದರೂ ಮಾಡದೇ ಇದ್ರೆ ಮನೆಯಲ್ಲಿ ಯಾರು ಕಸವನ್ನು ಪಿಕ್ ಮಾಡ್ತಾರಲ್ಲ, ಅದು ಪೌರ ಕಾರ್ಮಿಕರು ಇರ್ಬೋದು ಅಥವಾ ಈ ಆಟೋಗಳಲ್ಲಿ ಕಸವನ್ನು ಪಿಕ್ ಮಾಡಲಿಕ್ಕೆ ಬರುವಂಥ ಚಾಲಕರು ಮತ್ತು ಸಹಾಯಕರು ಏನಿದ್ದಾರೆ, ಅವರು ಕಸವನ್ನು ವಿಂಗಡಣೆ ಮಾಡಬೇಕಂತೆ, ಹಸಿ ಕಸ ಮತ್ತು ಒಣ ಕಸವನ್ನು. ಒಂದು ವೇಳೆ ಮಾಡದೇ ಇದ್ರೆ ಅವ್ರ ಮೇಲೂ ದಂಡ ಹಾಕುವಂಥ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಪ್ರಮುಖವಾದಂಥ ರಸ್ತೆ ಇದು, ಬೆಂಗಳೂರಲ್ಲಿರುವಂಥ ಗಾಂಧಿನಗರದಲ್ಲಿರುವಂಥ ಈ ರಸ್ತೆಯುದ್ದಕ್ಕೂ ಕೂಡ ಈ ರೀತಿಯಾಗಿ ಗಾರ್ಬೇಜ್ ಹಾಕಿರೋದು. ಇದು ಒಂದು ದಿನದಲ್ಲ, ಕಳೆದ 3 ದಿನಗಳಿಂದನೂ ಕೂಡ ಇದೇ ರೀತಿಯಾದಂಥ ಸಿಚುವೇಶನ್ ಇದೆ. ಪೌರ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ರಸ್ತೆ ಬದಿಯಲ್ಲಿ ಏನಿದೆ ಅದನ್ನೆಲ್ಲದನ್ನು ಒಂದು ಕಡೆಗೆ ಒಟ್ಟುಗೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಆ ಕಸವನ್ನ ಏನು ಲಿಫ್ಟ್ ಮಾಡಬೇಕಾಗಿದೆ ವೆಹಿಕಲ್ಗಳಲ್ಲಿ, ಆ ಕೆಲಸವನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಒಂದು ದಂಡ ಹಾಕ್ತಾ ಇರೋದು, ಎರಡನೇದು ಪ್ರಮುಖವಾಗಿ ಕಳೆದ 4 ತಿಂಗಳಿಂದನೂ ಕೂಡ ಗುತ್ತಿಗೆದಾರರ ಸಂಘದವರು ವೇತನವನ್ನು ಕೊಡ್ತಾ ಇಲ್ಲ. ಅದಕ್ಕೆ ಪ್ರಶ್ನೆಯನ್ನ ಮಾಡಿದ್ರೆ ಅವ್ರೇನು ಹೇಳ್ತಾ ಇರೋದು, ನಮಗೆ ಏನು BSWML ಇಂದ ಅಂದ್ರೆ ನಿಮಗೆ ಘನತ್ಯಾಜ್ಯ ನಿರ್ವಹಣಾ ನಿಯಮಿತ ಏನಿದೆ, ಅವರು ನಮಗೆ ವೇತನವನ್ನು ಕೊಡ್ತಾ ಇಲ್ಲ, ಅಂದ್ರೆ ಹಣವನ್ನು ಕೊಡ್ತಾ ಇಲ್ಲ, ಪಾವತಿ ಮಾಡ್ತಾ ಇಲ್ಲ. ಈ ಕಾರಣಕ್ಕಾಗಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಈ ಕುರಿತು ನ್ಯೂಸ್ 18 BSWML CEO ಕರಿಗೌಡರನ್ನು ಕೂಡ ನಾವು ಮಾತಾಡಿಸುವಂಥ ಪ್ರಯತ್ನ ಪಟ್ವಿ ಫೋನ್ನಲ್ಲಿ. ಅವ್ರು ಹೇಳಿದ್ದು, ನಾನು ಪಶ್ಚಿಮ ಬಂಗಾಳದ ಚುನಾವಣೆಯ ಹಿನ್ನೆಲೆಯಲ್ಲಿ ಮೀಟಿಂಗ್ಗೆ ಬಂದಿದ್ದೀನಿ, ಕರ್ತವ್ಯ ಹಾಕಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಬಂದ ಕೂಡಲೇ ನಾನು ಮೀಟಿಂಗ್ ಮಾಡ್ತೀನಿ. ನಾಳೆ ವಿಧಾನಸಭಾ ಕ್ಷೇತ್ರವಾರು ಎಲ್ಲಿ ಗುತ್ತಿಗೆದಾರರ ಸಂಘಗಳಿದ್ದಾವೆ ಆ ಗುತ್ತಿಗೆದಾರರ ಸಂಘದ ಪ್ರಮುಖರ ಜೊತೆ ಸಭೆಯನ್ನು ಮಾಡ್ತೀನಿ. ನಾಡಿದ್ದು ಗುತ್ತಿಗೆದಾರರ ಪದಾಧಿಕಾರಿಗಳೆಂದರೆ ಅವರ ಜೊತೆಗೆ ಸಭೆಯನ್ನು ಮಾಡಿ ಬಗೆಹರಿಸುವಂಥ ಕೆಲಸವನ್ನು ಮಾಡ್ತೀನಿ. 253 ಅಂದರೆ GBA ಆದಮೇಲೆ ಇರುವಂಥ ಈಗ ಸದ್ಯ ಇರುವಂಥ ವಾರ್ಡ್ಗಳು 253. ಈ 253ಗಳಲ್ಲಿ ಇನ್ನೂ ಆ ವಾರ್ಡಲ್ಲಿ 50ಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ಸಮಸ್ಯೆ ಆಗ್ತಾ ಇತ್ತು. ಆ ಸಮಸ್ಯೆನ ಬಗೆಹರಿಸಿ ಅಂತೇಳಿ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕೆಲವು ವಾರ್ಡ್ಗಳಲ್ಲಿ ಕಸ ವಿಲೇವಾರಿ ಮಾಡುವಂಥ ಕಾರ್ಯನೂ ಕೂಡ ಆಗ್ತಾ ಇದೆ ಅಂತೇಳಿ. ಆದರೆ ವಾಸ್ತವವಾಗಿ ಬೆಂಗಳೂರಿನ ಬಹುತೇಕ ವಾರ್ಡ್ಗಳಲ್ಲಿ, ಎಸ್ಪೆಷಲಿ 40ಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ, ನಿಮ್ಗೆ ಉದಾಹರಣೆಗೆ ಬಸವನಗುಡಿ ಇರ್ಬೋದು, ಗಾಂಧಿನಗರ ಇರ್ಬೋದು, ಬಸವೇಶ್ವರ ನಗರ ಇರ್ಬೋದು, ರಾಜಾಜನಗರ ಇರ್ಬೋದು, ಹೀಗೆ ಬಹಳಷ್ಟು ವಾರ್ಡ್ಗಳಲ್ಲಿ ಮತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ತೊಂದರೆ ಆಗ್ತಿರೋದೇನೆಂದರೆ ಮನೆಯಲ್ಲಿ ಇರುವಂಥ ಕಸ ಹಾಗೇ ಇದೆ. ಕಳೆದ 3 ದಿನದಿಂದ
ಎಲ್ಲಿಂದನೂ ಕೂಡ ಕಸವನ್ನ ವಿಲೇವಾರಿ ಮಾಡಲಿಕ್ಕೆ ಅಂದ್ರೆ ಕಸವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಬರುವಂತ ವೆಹಿಕಲ್ಗಳೇ ಬರ್ತಾ ಇಲ್ಲ, ಆಟೋಗಳು ಬರ್ತಾ ಇಲ್ಲ. ಈ ಕಾರಣಕ್ಕಾಗಿ ಮನೆಯಲ್ಲೇ ಕಸವನ್ನ ಉಳಿಸ್ಕೊಂಡಿರುವ ಕಾರಣಕ್ಕಾಗಿ ಬಹಳಷ್ಟು ತೊಂದರೆ ಆಗ್ತಾ ಇದೆ. ರಸ್ತೆಯಲ್ಲಿ ಈಗ ಪೌರ ಕಾರ್ಮಿಕರು ಕ್ಲೀನ್ ಮಾಡುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಒಂದು ಬದಿಗೆ ಈ ರೀತಿ ನಿಲ್ಲಿಸುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಬಟ್ ಇದರಿಂದ ಬಹಳ ದೊಡ್ಡ ತೊಂದರೆ ಆಗುತ್ತೆ, ಹೆಲ್ತ್ ಇಶ್ಯೂಸ್ ಇರ್ಬೋದು. ಮತ್ತು ಬೆಂಗಳೂರಿಗೆ ಇರುವಂತ ಅಪಖ್ಯಾತಿ ಏನಿದೆಲ್ಲ ಗಾರ್ಬೇಜ್ ಸಿಟಿ ಅಂತ ಹೇಳಿ, ಆ ಗಾರ್ಬೇಜ್ ಸಿಟಿ ಅನ್ನುವಂಥ ಅಪಖ್ಯಾತಿ ಮುಂದುವರೆಯುವಂತ ಸಾಧ್ಯತೆ ಇದೆ. ಈ ಕುರಿತು ನಾಳೆ ಮತ್ತು ನಾಡಿದ್ದು 2 ದಿನ ನಡೆಯುವಂತ ಮಹತ್ವದಾದ ಸಭೆ ಏನಿದೆ, ಈ ಸಭೆಯಲ್ಲಿ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿ ಕರೇಗೌಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಟ್ ಅದು ಎಷ್ಟು ಸಮರ್ಪಕವಾಗುತ್ತೋ ಗೊತ್ತಿಲ್ಲ. ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಕಸದ ಸಮಸ್ಯೆ ಹೆಚ್ಚಾಗ್ತಾನೆ ಇದೆ. ಓಕೆ, ನೋಡೋಣ ಏನಾಗುತ್ತೆ.